Good morning, students. In this class, we are discussing about the chapter number 3, that is private, public, and global enterprises. ಅಂದರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಒಂದು ವ್ಯವಹಾರ ಅಧ್ಯಯನದ ಮೂರನೇ ಒಂದು ಅಧ್ಯಯನ ಮಾಡುವಂಥದ್ದು. ಅದು ಖಾಸಗಿ, ಸಾರ್ವಜನಿಕ ಮತ್ತು ಜಾಗತಿಕ ಉದ್ದಿಮೆಗಳು ಅಂತ. ಅಂದರೆ ನಾವು ಇನ್ ದ ಸೆಕೆಂಡ್ ಚಾಪ್ಟರ್ಲಿ ನೋಡೋ ಹಾಗೆ ನಾವು ಪ್ರೈವೇಟ್ ಕಂಪನಿ, ಪಬ್ಲಿಕ್ ಕಂಪನಿ, ಅದೇ ರೀತಿ ಈ ಒಂದು ಚಾಪ್ಟರ್ಲಿ ನಾವು ಖಾಸಗಿ ಉದ್ಯಮಿ ಅಥವಾ ಖಾಸಗಿ ವ್ಯವಹಾರಗಳು ಅಥವಾ ಖಾಸಗಿ ಉದ್ಯಮಿಗಳು ಮತ್ತು ಸಾರ್ವಜನಿಕ ಉದ್ಯಮಿಗಳು ಯಾವ್ಯಾವ್ದಿರ್ತವೆ, ಒಂದು ಸರ್ಕಾರದ ಅಧೀನದಲ್ಲಿರುವಂತಹ ಒಂದು ವ್ಯವಹಾರ ಚಟುವಟಿಕೆಗಳು ಏನೇನೆಲ್ಲ ನಡೆಯುತ್ತೆ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಜಾಗತಿಕ ಉದ್ಯಮಿಗಳು ಅಂತ ಏನು ಕರಿತೀವಿ ಅವುಗಳ ಒಂದು ಅಧ್ಯಯನವನ್ನ ನಾವು ಮಾಡುವಂಥದ್ದು. ಮೊದಲಿಗೆ ಇಂಟ್ರಡಕ್ಷನ್ ಟು ಪ್ರೈವೇಟ್, ಪಬ್ಲಿಕ್ ಅಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್, ಒಂದು ಖಾಸಗಿ, ಸಾರ್ವಜನಿಕ ಮತ್ತು ಜಾಗತಿಕ ಉದ್ದಿಮೆಗಳ ಒಂದು ಪೀಠಿಕೆಯನ್ನ, ಒಂದು ಪರಿಚಯವನ್ನ ನೋಡೋದಾದ್ರೆ, in the present market we come across shops owned by sole proprietors or big retail organizations run by a company. ಅಂದರೆ ಈ ಒಂದು ಪ್ರಸ್ತುತ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ನಾವು ಗಮನಿಸೋದಾದ್ರೆ, ಪ್ರಸ್ತುತ ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಒಂದು ವ್ಯವಹಾರವನ್ನು ನಡೆಸುವಂತಹ ಒಂದು ಪ್ರತಿನಿಧಿ ಏನಿರ್ತಾರೆ ಅವರು ಏಕ ವ್ಯಕ್ತಿ ವ್ಯಾಪಾರಸ್ಥರಾಗಿರ್ತಾರೆ ಅಥವಾ ಒಂದು ಬೃಹದಾಕಾರದ ಒಂದು ಆ ವ್ಯವಹಾರ ಸಂಸ್ಥೆಯು ಈ ಒಂದು ಕಂಪನಿಗಳನ್ನ ನಡೆಸುವಂಥದ್ದು ಅಥವಾ ಒಂದು ವ್ಯವಹಾರವನ್ನ ನಡೆಸುವಂತಹ ಒಂದು ಕೆಲಸವನ್ನ ತಗೊಳ್ಳುವಂಥದ್ದು ಕಂಪನಿಗಳಾಗಿರುತ್ತೆ ಅಥವಾ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಗಳಾಗಿರ್ಬೋದು ಅಥವಾ ಪಾಲುದಾರಿಕಾ ಸಂಸ್ಥೆಗಳಾಗಿರ್ಬೋದು ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂದರೆ ಹಿಂದೂ ಅವಿಭಕ್ತ ಕುಟುಂಬ ಅಂತ ಏನು ಕರಿತೀವಿ, ಅಂತಹ ಒಂದು ಬೃಹದಾಕಾರದ ಕಂಪನಿಗಳು ಈ ಒಂದು ವ್ಯವಹಾರ ಚಟುವಟಿಕೆಗಳನ್ನ ಕೈಗೆತ್ತಿಕೊಳ್ಳುವಂಥದ್ದು ಅಥವಾ ನಡೆಸುವಂತಹದ್ದು. We also come across people providing services like legal services, medical services being owned by more than the person, or for an example partnership firm. ಅಂದ್ರೆ ನಾವು ನೋಡೋದಾದ್ರೆ ವಿ ಆಲ್ಸೋ ಕಮ್ ಅಕ್ರಾಸ್ ಪೀಪಲ್ ಪ್ರೊವೈಡಿಂಗ್ ಸರ್ವಿಸಸ್ ಲೈಕ್ ಲೀಗಲ್, ಅಂದರೆ ಕಾನೂನುಬದ್ಧ ಒಂದು ಕಾನೂನಿನನ್ನ ಒಳಗೊಂಡಂತಹ ಅಥವಾ ಕಾನೂನಿನ ಒಂದು ಕೆಲಸಗಳಾಗಿರ್ಬೋದು ಅಥವಾ ವೈದ್ಯಕೀಯ ವೈದ್ಯಕೀಯ ಸೇವೆಗಳಾಗಿರ್ಬೋದು ಅಥವಾ ಕಾನೂನಿನ ಸೇವೆಗಳಾಗಿರ್ಬೋದು, ಇಂತಹ ಒಂದು ಸೇವೆಗಳನ್ನ ಒಬ್ಬ ವ್ಯಕ್ತಿಗಿಂತ ಅಥವಾ ಏಕ ವ್ಯಕ್ತಿ ಸಂಸ್ಥೆಗಳು ಇಂತಹ ಒಂದು ಏನು ಕಾನೂನು ಸೇವೆಗಳು ಅಥವಾ ವೈದ್ಯಕೀಯ ಸೇವೆಗಳನ್ನ ನಡೆಸಲು ಸಾಧ್ಯವಿಲ್ಲ. ಅದೇ ರೀತಿ ಇಂತಹ ಒಂದು ವೈದ್ಯಕೀಯ ಸೇವೆಗಳನ್ನ ನಾವು ಪಾರ್ಟ್ನರ್ಶಿಪ್ ಫಾರ್ಮ್ ಅಂದ್ರೆ ಇಬ್ಬರು ವ್ಯಕ್ತಿಗಳಿಗಿಂತ ಅಥವಾ ಪಾಲುದಾರಿಕಾ ಸಂಸ್ಥೆ ಅಂತ ಏನ್ ಕರಿತೀವಿ ಅಂತಹ ಒಂದು ಸಂಸ್ಥೆಗಳು ಇಂತಹ ಒಂದು ಸೇವೆಗಳನ್ನ ಕೈಗೆತ್ತಿಕೊಳ್ಳುವಂಥದ್ದು ಅಥವಾ ನಡೆಸಿಕೊಂಡು ಹೋಗುವಂತಹ ಒಂದು ಕಾರ್ಯವನ್ನ ಕೈಗೊಳ್ಳುತ್ತೆ. ಇಲ್ಲಿ ನಾವು ನೋಡೋದಾದ್ರೆ ಇಂದಿನ ಮಾರುಕಟ್ಟೆಯಲ್ಲಿ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ ಅಥವಾ ಕಂಪನಿಗಳಿಂದ ನಡೆಸಲ್ಪಡುವ ದೊಡ್ಡ ವ್ಯಾಪಾರಿ ಸಂಸ್ಥೆಗಳನ್ನ ಕಾಣಬಹುದು. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಈ ಒಂದು ಪ್ರಸ್ತುತ ಒಂದು ಮಾರುಕಟ್ಟೆ ಸನ್ನಿವೇಶದಲ್ಲಿ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ಬೃಹದಾಕಾರದ ಒಂದು ದೊಡ್ಡ ಮಟ್ಟದ ಒಂದು ವ್ಯಾಪಾರ ಸಂಸ್ಥೆಗಳನ್ನು ಸಹ ನಾವು ಕಾಣುವಂಥದ್ದು. ಅಲ್ಲದೆ ಸೇವಾ ಕ್ಷೇತ್ರಗಳಾದ ಕಾನೂನು ಸೇವೆ, ಆರೋಗ್ಯ ಸೇವೆಗಳನ್ನು ಒದಗಿಸಲು ಪಾಲುದಾರಿಕಾ ಸಂಸ್ಥೆಗಳನ್ನ ಕಾಣಬಹುದು. ಯಾಕಂದ್ರೆ ನಾವು ಒಬ್ಬ ವ್ಯಕ್ತಿಗಳು ಈ ಒಂದು ಸೇವಾ ಕ್ಷೇತ್ರಗಳಾದ ಒಂದು ಕಾನೂನು ಸೇವೆಗಳನ್ನ ಒಬ್ಬ ವ್ಯಕ್ತಿ ನಡೆಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಆರೋಗ್ಯ ಸಂಸ್ಥೆಗಳನ್ನು ಸಹ ನಾವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಂತಹ ಒಂದು ಸೇವೆಗಳನ್ನು ನಾವು ಪಾಲುದಾರಿಕಾ ಸಂಸ್ಥೆ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಏನ್ ಕರಿತೀವಿ ಅಂತಹ ಒಂದು ಸಂಸ್ಥೆಗಳು ಇಂತಹ ಒಂದು ಸೇವೆಗಳನ್ನ ನಡೆಸಿಕೊಡುವಂಥದ್ದು. ಅದೇ ರೀತಿ ಆದರೆ ಇವೆಲ್ಲವೂ ಸಹ ಖಾಸಗಿ ಒಡೆತನದಲ್ಲಿರುವ ಸಂಸ್ಥೆಗಳು. ಅಂದ್ರೆ ಈ ಒಂದು ಆರೋಗ್ಯ ಆಗಿರ್ಬೋದು, ಸೇವೆ ಆಗಿರ್ಬೋದು, ಇವೆಲ್ಲವೂ ಸಹ ಒಂದು ಪ್ರೈವೇಟ್ ಏನಂತ ಕರಿತೀವಿ ನಾವು ಖಾಸಗಿ ಒಡೆತನ ಅಥವಾ ಖಾಸಗಿ ಅಸ್ತಿತ್ವದಲ್ಲಿರುವಂತಹ ಒಂದು ಸಂಸ್ಥೆಗಳಾಗಿರುತ್ತೆ. ಅದೇ ರೀತಿ ಸರ್ಕಾರ ಒಡೆತನದಲ್ಲಿರುವ ಇಂತಹ ಸೇವೆಗಳನ್ನ ಒದಗಿಸುವ ಉದ್ಯಮಿಗಳನ್ನ ಕಾಣಬಹುದು. ಅದೇ ರೀತಿ ನಾವು ಈ ಒಂದು ಸರ್ಕಾರಿ ಸೇವೆಗಳು ಅಂದ್ರೆ ಫಾರ್ ಅನ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಈಗ BSNL ಇದು ಒಂದು ತಂತ್ರಜ್ಞಾನ ಸೇವೆಯನ್ನ ಒಳಗೊಂಡಿರುವಂಥದ್ದು. ಈ ಒಂದು BSNL ಅನ್ನುವಂಥದ್ದು ಸರ್ಕಾರದ ಒಂದು ಒಡೆತನದಲ್ಲಿರುವಂತಹ ಒಂದು ಸಂಸ್ಥೆ ಆಗಿರುತ್ತೆ. ಅದೇ ರೀತಿ ನಾವು ಸರ್ಕಾರಿ ವೈದ್ಯಕೀಯ ಸೇವೆಗಳನ್ನು ಸಹ ಸರ್ಕಾರದ ಒಂದು ಅಧೀನದಲ್ಲಿರುವಂತಹ ಒಂದು ಉದ್ಯಮೆಯಾಗಿ ನೋಡ್ಬೋದು. ಯಾಕಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಲ್ಸೋ ರನ್ಡ್ ಬೈ ಎ ಗೌರ್ಮೆಂಟ್ ಅಥಾರಿಟಿ ಅಂತ ನಾವು ನೋಡ್ಬೋದು. ಅದೇ ರೀತಿ ನೆಕ್ಸ್ಟ್ ಟಾಪಿಕ್ ನೋಡಿದಾಗ ನಾವು
ಪಬ್ಲಿಕ್ ಅಂಡ್ ಪ್ರೈವೇಟ್ ಎಂಟರ್ಪ್ರೈಸಸ್, ಖಾಸಗಿ ಮತ್ತು ಸಾರ್ವಜನಿಕ ಉದ್ಯಮಿಗಳನ್ನ ನಾವು ನೋಡೋದಾದ್ರೆ, ಸೊ ಫಸ್ಟ್ ಆಫ್ ಆಲ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಮೀನಿಂಗ್ ಆಫ್ ಎ ಪ್ರೈವೇಟ್ ಸೆಕ್ಟರ್. What is the meaning of a private sector? What are all the various companies include in the private sector? So in this meaning, the private sector consists of businesses owned by individuals or a group of people. ಅಂದ್ರೆ ಈ ಒಂದು ಖಾಸಗಿ ಒಡೆತನ ಅಥವಾ ಖಾಸಗಿ ಉದ್ಯಮಗಳು ಅಂತ ಏನ್ ಕರಿತೀವಿ, ಖಾಸಗಿ ಉದ್ಯಮಿಗಳ ಒಂದು ಒಡೆತನವನ್ನ ಏಕ ವ್ಯಕ್ತಿಗಳು ಅಥವಾ ಇಂಡಿವಿಜುವಲ್ಸ್ ಅಥವಾ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ ಅದನ್ನ ನಡೆಸಬಹುದು, ಅಥವಾ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳ ಒಂದು ಸಮೂಹ ಅಂತ ಏನ್ ಕರಿತೀವಿ, ವ್ಯಕ್ತಿಗಳ ಒಂದು ಸಮೂಹ ಖಾಸಗಿ ಉದ್ಯಮಿಗಳನ್ನ ಕೈಗೊಳ್ಳುವಂತಹದ್ದು. ಉದಾಹರಣೆ ನೋಡೋದಾದ್ರೆ ನಾವು ಫಾರ್ ಎನ್ ಎಕ್ಸಾಂಪಲ್ ಸೋಲ್ ಟ್ರೇಡಿಂಗ್ ಕರ್ಸನ್ ಅಂದ್ರೆ ಏಕ ವ್ಯಕ್ತಿ ಸಮೂಹ, ಏಕ ವ್ಯಕ್ತಿ ಒಡೆತನ ಅಥವಾ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಪಾರ್ಟ್ನರ್ಶಿಪ್ ಪಾಲುದಾರಿಕೆ ಸಂಸ್ಥೆ ಆಗಿರ್ಬೋದು. HUF ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂದ್ರೆ ಹಿಂದೂ ಅವಿಭಕ್ತ ಕುಟುಂಬ ಆಗಿರ್ಬೋದು. ಕೋಆಪರೇಟಿವ್ ಸೊಸೈಟೀಸ್ ಆಗಿರ್ಬೋದು ಅಥವಾ ನಾವು ನಡೆಸುವಂತಹ ಒಂದು ಕಂಪನಿಗಳಾಗಿರ್ಬೋದು. ಇವೆಲ್ಲವೂ ಕೂಡ ಒಂದು ಪ್ರೈವೇಟ್ ಸೆಕ್ಟರ್ಗೆ, ಪ್ರೈವೇಟ್ ಅಂದರೆ ಖಾಸಗಿ ಉದ್ಯಮಿಗಳಿಗೆ ಒಂದು ಉದಾಹರಣೆ ಆಗಿರುವಂತದ್ದು. ಈ ಒಂದು ಖಾಸಗಿ ಉದ್ಯಮಿಗಳು ನಾವು ಏನಂತ ಕರಿತೀವಿ, ಈ ಒಂದು ಖಾಸಗಿ ಉದ್ಯಮಿಗಳು ಖಾಸಗಿ ವ್ಯಕ್ತಿಗಳ ಅಧೀನದಲ್ಲಿದ್ದು ತಮ್ಮದೇ ಆದಂತಹ ಒಂದು ಕಾನೂನುಬದ್ಧ ನಿಯಮಗಳಿಗೆ ಅವಲಂಬಿತರಾಗಿರ್ತಾರೆ. ಹಾಗಾಗಿ ಇವರು ತಮ್ಮದೇ ಆದಂತಹ ಒಂದು ಕಾನೂನುಬದ್ಧ ನಿಯಮಗಳ ಒಂದು ರಚನೆಗೆ ಮುಂದಾಗ್ತಾರೆ. ಸೊ ಹಾಗಾಗಿ ಇವುಗಳನ್ನು ನಾವು ಖಾಸಗಿ ಉದ್ಯಮಿಗಳು ಅಥವಾ ಪ್ರೈವೇಟ್ ಸೆಕ್ಟರ್ ಅಂತ ಕರಿತೀವಿ. ನಾವು ಉದಾಹರಣೆಗಳು ಸಹ ನೋಡಿದ್ವಿ. ಅಂದ್ರೆ ಸೋಲ್ ಟ್ರೇಡಿಂಗ್ ಕನ್ಸರ್ನ್, ಪಾರ್ಟ್ನರ್ಶಿಪ್, HUF ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಹಿಂದೂ ಅವಿಭಕ್ತ ಕುಟುಂಬ, ಮತ್ತೆ ಕೋಆಪರೇಟಿವ್ ಸೊಸೈಟೀಸ್, ಮತ್ತೆ ಕಂಪನೀಸ್ ಅಂತ ಏನ್ ಕರಿತೀವಿ, ಇವುಗಳು ಎಕ್ಸಾಂಪಲ್ಸ್ ಆಫ್ ಪ್ರೈವೇಟ್ ಸೆಕ್ಟರ್. ಇನ್ನು ನೋಡೋದಾದ್ರೆ ಖಾಸಗಿ ಉದ್ಯಮಿಗಳು ವ್ಯಕ್ತಿಗಳು ಅಥವಾ ವ್ಯಕ್ತಿಗಳ ಸಮೂಹ ಒಡೆತನದಲ್ಲಿರುವ ವ್ಯವಹಾರ ಸಂಸ್ಥೆಗಳು. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಈ ಒಂದು ಪ್ರೈವೇಟ್ ಸೆಕ್ಟರ್ ಖಾಸಗಿ ಉದ್ಯಮಿಗಳು ಅಂತ ನಾವು ಏನ್ ಕರಿತೀವಿ, ಅದು ವ್ಯಕ್ತಿಗಳು ಅಥವಾ ವ್ಯಕ್ತಿಗಳ ಸಮೂಹ ಅಂದ್ರೆ ಇಂಡಿವಿಜುವಲ್ಸ್ ಆರ್ ಗ್ರೂಪ್ ಆಫ್ ಪೀಪಲ್ ಅಂದ್ರೆ ವ್ಯಕ್ತಿಗಳು ಮತ್ತು ವ್ಯಕ್ತಿಗಳ ಸಮೂಹಗಳ ಒಂದು ಒಡೆತನದಲ್ಲಿರುವ ಒಂದು ವ್ಯವಹಾರ ಸಂಸ್ಥೆ ಆಗಿರುತ್ತೆ. ನಾವು ಉದಾಹರಣೆ ಆಲ್ರೆಡಿ ನೋಡಿದ್ವಿ. ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ ಆಗಿರ್ಬೋದು, ಪಾಲುದಾರಿಕಾ ಸಂಸ್ಥೆ ಆಗಿರ್ಬೋದು, ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂದ್ರೆ ಹಿಂದೂ ಅವಿಭಕ್ತ ಕುಟುಂಬ ಅಂತ ಏನ್ ಕರಿತೀವಿ, ಇದು ಖಾಸಗಿ ಉದ್ಯಮಿಗಳಿಗೆ ಉದಾಹರಣೆ ಆಗಿರುವಂತದ್ದು. ನಾವು ನೆಕ್ಸ್ಟ್ ಮತ್ತೊಂದು ಕಾನ್ಸೆಪ್ಟ್ ನೋಡೋದಾದ್ರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂದ್ರೆ ಸಾರ್ವಜನಿಕ ಉದ್ಯಮಿಗಳು ಅಂತ ಏನ್ ಕರಿತೀವಿ. ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂದ್ರೆ ಸಾರ್ವಜನಿಕ ಉದ್ಯಮಿಗಳು ಅಂತ ನಾವು ಏನ್ ಕರಿತೀವಿ. ಎ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಕನ್ಸಿಸ್ಟ್ ಆಫ್ ವೇರಿಯಸ್ ಆರ್ಗನೈಸೇಷನ್ಸ್ ಓನ್ಡ್ ಅಂಡ್ ಮ್ಯಾನೇಜ್ಡ್ ಬೈ ದ ಗವರ್ಮೆಂಟ್. ಅಂದರೆ ಸಾರ್ವಜನಿಕ ಉದ್ಯಮಿಗಳು ವಿವಿಧ ರೀತಿಯಾದಂತಹ ಒಂದು ಸಂಘ ಸಂಸ್ಥೆಗಳನ್ನ ಒಳಗೊಂಡಿದ್ದು ಇವುಗಳ ಒಂದು ನಿರ್ವಹಣೆಯ ಒಂದು ಜವಾಬ್ದಾರಿ ಸರ್ಕಾರದ್ದಾಗಿರುತ್ತೆ. ಯಾಕಂದ್ರೆ ಸರ್ಕಾರದ ಒಂದು ಸಾರ್ವಜನಿಕ ಉದ್ಯಮಿಗಳು ಅಂದ್ರೆ ಮೊದಲನೇಗೆ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು, ಸಾರ್ವಜನಿಕ ಉದ್ಯಮಿಗಳು ಸರ್ಕಾರದ ಒಂದು ಅಧೀನದಲ್ಲಿರುವಂತಹ ಒಂದು ಉದ್ಯಮಿಗಳಾಗಿರುತ್ತೆ. ಯಾಕಂದ್ರೆ ಈ ಒಂದು ಉದ್ಯಮಗಳನ್ನ ಸ್ಥಾಪನೆಯನ್ನ ಮಾಡುವಂಥದ್ದು ಸರ್ಕಾರಕ್ಕೆ ಸೀಮಿತವಾಗಿರುವಂಥದ್ದು ಮತ್ತು ಸರ್ಕಾರವು ರಚಿಸಿದಂತಹ ಒಂದು ರೂಪುರೇಷೆ ಏನಿರುತ್ತೆ, ಸರ್ಕಾರವು ರಚಿಸಿದಂತಹ ಒಂದು ಕಾನೂನಿನಿಷ್ಠ ನಿಯಮಗಳಿಗೆ ಇವು ಅವಲಂಬಿತವಾಗಿರುತ್ತೆ. ಹಾಗಾಗಿ ಸರ್ಕಾರವು ಇವುಗಳ ಒಂದು ರಚನೆ ಹಾಗೂ ನಿರ್ವಹಣೆಯ ಒಂದು ಕಾರ್ಯವನ್ನ ಕೈಗೊಳ್ಳುವಂಥದ್ದು. ಅಂತಹ ಒಂದು ಉದ್ಯಮಿಗಳನ್ನ ನಾವು ಸಾರ್ವಜನಿಕ ಉದ್ಯಮಿಗಳು ಅಂತ ಕರಿತೀವಿ. ಉದಾಹರಣೆಗೆ ನೋಡೋದಾದ್ರೆ ಫಾರ್ ಅನ್ ಎಕ್ಸಾಂಪಲ್ ಆಫ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಂಡ್ ಪೋಸ್ಟಲ್ ಅಂಡ್ ಟೆಲಿಗ್ರಾಫ್ ಡಿಪಾರ್ಟ್ಮೆಂಟ್. ಅಂದ್ರೆ ಈ ಒಂದು ಸಾರ್ವಜನಿಕ ಉದ್ಯಮಿಗಳಿಗೆ ಒಂದು ಉದಾಹರಣೆಯನ್ನ ನೋಡೋದಾದ್ರೆ ರೈಲು ಇರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೆ ಅಂಚೆ ಇರ್ಬೋದು, ಮತ್ತೆ ಟೆಲಿಗ್ರಾಮ್ ಅಂತ ಏನ್ ಕರಿತೀವಿ ಅದ್ರ ಸಾರ್ವಜನಿಕ ಉದ್ಯಮಿಗಳಿಗೆ ಉದಾಹರಣೆ ಆಗಿರುವಂಥದ್ದು. ಸೊ ಸಾರ್ವಜನಿಕ ಉದ್ಯಮಿಗಳು ಸರ್ಕಾರದ ಒಡೆತನದಲ್ಲಿರುವ ಹಾಗೂ ನಿರ್ವಹಿಸಲ್ಪಡುವ ವಿವಿಧ ಸಂಸ್ಥೆಗಳನ್ನ ಒಳಗೊಂಡಿದೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಸಾರ್ವಜನಿಕ ಉದ್ಯಮಿಗಳು ಸರ್ಕಾರದ ಒಂದು ಒಡೆತನದಲ್ಲಿದ್ದು ಅವುಗಳನ್ನ ಸರ್ಕಾರವೇ ನಿಯಂತ್ರಿಸುತ್ತದೆ ಮತ್ತೆ ನಿರ್ವಹಿಸಲ್ಪಡುತ್ತದೆ. ಇಂತಹ ಒಂದು ಉದ್ಯಮಿಗಳನ್ನ ನಾವು
ಸಾರ್ವಜನಿಕ ಉದ್ಯಮಿಗಳು ಅಂತ ಕರಿತೀವಿ. ಉದಾಹರಣೆ ನೋಡೋದಾದ್ರೆ ನಾವು ಇಲಾಖಾ ಉದ್ಯಮಿಗಳಾಗಿರ್ಬೋದು, ಶಾಸನಬದ್ಧ ನಿಗಮಗಳಾಗಿರ್ಬೋದು ಮತ್ತು ಸರ್ಕಾರಿ ಕಂಪನಿಗಳಾಗಿರ್ಬೋದು. ಇಲಾಖಾ ಉದ್ಯಮಿಗಳು ಅಂತಂದ್ರೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅಂತ ಕರಿತೀವಿ. ಶಾಸನಬದ್ಧ ನಿಗಮಗಳು ಅಂದ್ರೆ ಸ್ಟ್ಯಾಟ್ಯೂಟರಿ ಅಂಡರ್ಟೇಕಿಂಗ್ಸ್ ಅಂತ ಕರಿತೀವಿ. ಮತ್ತೆ ಗೌರ್ಮೆಂಟ್ ಕಂಪನೀಸ್. ಸೊ ಇವು ಒಂದು ಸಾರ್ವಜನಿಕ ಉದ್ಯಮಿಗಳಿಗೆ ಉದಾಹರಣೆಗಳಾಗಿರುತ್ತೆ. ಈ ಒಂದು ಸಾರ್ವಜನಿಕ ಉದ್ಯಮಿಗಳಿಗೆ ನಾವು ಉದಾಹರಣೆ ಏನ್ ನೋಡಿದ್ವಿ ಅವುಗಳನ್ನ ನಾವು ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಆರ್ ಕ್ಲಾಸಿಫೈಡ್ ಆಸ್ ಫಾಲೋಸ್. ಅಂದ್ರೆ ಸಾರ್ವಜನಿಕ ಉದ್ಯಮಿಗಳನ್ನ ನಾವು ವಿವಿಧ ಒಂದು ವಿಧಗಳಾಗಿ ನೋಡ್ಬೋದು. ಆ ವಿಧಗಳು ಯಾವ್ಯಾವ ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ದ ಫಸ್ಟ್ ಟೈಪ್ ಆಫ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ದಟ್ ಈಸ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಅಂದರೆ ಇಲಾಖಾ ಉದ್ಯಮಿಗಳು ಅಂತ ನಾವು ಕರಿತೀವಿ. ಎರಡನೇದು ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ಸ್ ಅಂದ್ರೆ ಶಾಸನಬದ್ಧ ನಿಗಮಗಳು. ಮತ್ತೆ ಮೂರನೇದು ಗವರ್ನಮೆಂಟ್ ಕಂಪನೀಸ್ ದಟ್ ಈಸ್ ಸರ್ಕಾರಿ ಕಂಪನೀಸ್. ಸೊ ದ 3 ಫಾಲೋಯಿಂಗ್ ಟೈಪ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಆರ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ಸ್ ಅಂಡ್ ಗವರ್ಮೆಂಟ್ ಕಂಪನೀಸ್. ಈ ಮೂರು ವಿಧಗಳನ್ನ ನಾವು ಸಾರ್ವಜನಿಕ ಉದ್ಯಮಿಗಳ ಒಂದು ವಿಧಗಳು ಅಂತ ನಾವು ತಿಳ್ಕೊಳ್ತೀವಿ. ಫಾರ್ ದಿ ನೆಕ್ಸ್ಟ್ ಟಾಪಿಕ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್. ಸೊ we are discussing each 3 types in detail. So first departmental undertakings ಅಂದ್ರೆ ಇಲಾಖಾ ಉದ್ಯಮಿಗಳು ಏನು ಅನ್ನೋದನ್ನ ನಾವು ವಿವರವಾಗಿ ತಿಳ್ಕೊಳ್ಳುವಂಥದ್ದು. ಸೊ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಇಟ್ ಈಸ್ ದ ಓಲ್ಡೆಸ್ಟ್ ಅಂಡ್ ಟ್ರೆಡಿಷನಲ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಅಂದ್ರೆ ಇದು ಒಂದು ಪುರಾತನ ಮತ್ತು ಸಾಂಪ್ರದಾಯಿಕ ಒಂದು ಸಂಸ್ಥೆ ಆಗಿರುತ್ತೆ. ಯಾಕಂತಂದ್ರೆ ದೀಸ್ ಅಂಡರ್ಟೇಕಿಂಗ್ಸ್ ಆರ್ ಎಸ್ಟಾಬ್ಲಿಷ್ಡ್ ಬೈ ಡಿಪಾರ್ಟ್ಮೆಂಟ್ಸ್, ಕಂಟ್ರೋಲ್ಡ್ ಅಂಡ್ ಮ್ಯಾನೇಜ್ಡ್ ಬೈ ಡಿಪಾರ್ಟ್ಮೆಂಟಲ್ ಮಿನಿಸ್ಟರ್ ಆರ್ ಎಕ್ಸ್ಟೆನ್ಷನ್ ಆಫ್ ಮಿನಿಸ್ಟ್ರಿ ಇಟ್ ಸೆಲ್ಫ್. ಅಂದ್ರೆ ಇದು ಒಂದು ಪುರಾತನ ಮತ್ತು ಸಾಂಪ್ರದಾಯಿಕ ಸಂಸ್ಥೆಯಾಗಿದ್ದು ಈ ಒಂದು ಸಂಸ್ಥೆಗಳ ನಿರ್ವಹಣೆ ಮತ್ತು ನಿಯಂತ್ರಣ ಸರ್ಕಾರದ ಅಧೀನದಲ್ಲಿರುತ್ತೆ, ಅಥವಾ ಸರ್ಕಾರದ ಒಂದು ಭಾಗವಾದಂತಹ ಒಂದು ಇಲಾಖೆಯದ್ದಾಗಿರುತ್ತೆ, ಅಥವಾ ಮಂತ್ರಾಲಯದ ಒಂದು ಭಾಗ. ಅಂದ್ರೆ ಇಲಾಖೆ ಅಥವಾ ಮಂತ್ರಾಲಯ ಎರಡೂ ಒಂದೇ ಆಗಿದ್ದು ಈ ಒಂದು ಸರ್ಕಾರ ರಚಿಸಿದಂತಹ ಒಂದು ಇಲಾಖೆಯ ಅಧೀನದಲ್ಲಿದ್ದು ಈ ಇಲಾಖೆಯ ಅಧೀನದಲ್ಲಿದ್ದುಕೊಂಡು ಈ ಇಲಾಖೆಯು ಸಂಸ್ಥೆಗಳ ಒಂದು ನಿರ್ವಹಣೆ ಮತ್ತು ನಿಯಂತ್ರಣದ ಒಂದು ಕಾರ್ಯವನ್ನ ನಡೆಸ್ಕೊಡುವಂಥದ್ದು. ಸಂಸ್ಥೆಗಳ ಒಂದು ಏನೆಂದು ಈ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅಂತ ಏನ್ ಕರಿತೀವಿ, ಸರ್ಕಾರವು ರಚಿಸಲ್ಪಟ್ಟ ಸರ್ಕಾರದ ಒಂದು ಅಧೀನದಲ್ಲಿದ್ದಂತಹ ಒಂದು ಇಲಾಖೆಗೆ ಒಳಪಟ್ಟಿದ್ದು ಈ ಇಲಾಖೆಯು ಈ ಒಂದು ಸಂಸ್ಥೆಗಳ ಒಂದು ನಿಯಂತ್ರಣ ಮತ್ತು ನಿರ್ವಹಣೆಯನ್ನ ಮಾಡುವಂತಹದ್ದು. ಹಾಗಾಗಿ ಈ ಒಂದು ನಿರ್ವಹಣೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇದು ಅತಿ ಪುರಾತನ ಮತ್ತು ಸಾಂಪ್ರದಾಯಿಕ ಸಂಸ್ಥೆಯಾಗಿದ್ದು ಈ ಸಂಸ್ಥೆಗಳ ನಿರ್ವಹಣೆ ಮತ್ತು ನಿಯಂತ್ರಣವು ಸರ್ಕಾರದ ಒಂದು ಇಲಾಖೆಯಾಗಿ ಅಥವಾ ಸರ್ಕಾರದ ಒಂದು ಭಾಗವಾಗಿ ಸ್ಥಾಪಿಸಲ್ಪಟ್ಟಿದ್ದು ಸರ್ಕಾರದ ಒಂದು ಇಲಾಖೆಯು ಇವುಗಳ ಒಂದು ನಿಯಂತ್ರಣ ಮತ್ತು ನಿರ್ವಹಣೆಯನ್ನ ಮಾಡುವಂಥದ್ದು. ಉದಾಹರಣೆಗೆ ನೋಡೋದಾದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್, ಪೋಸ್ಟ್ ಅಂಡ್ ಟೆಲಿಗ್ರಾಮ್ ಡಿಪಾರ್ಟ್ಮೆಂಟ್ ಎಕ್ಸಾಂಪಲ್ ಫಾರ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಅಂದ್ರೆ ಈ ಒಂದು ಇಲಾಖಾ ಉದ್ಯಮಿಗಳಿಗೆ ಒಂದು ಉದಾಹರಣೆಯನ್ನ ನೋಡೋದಾದ್ರೆ ರೈಲ್ವೆ ಇಲಾಖೆ ಆಗಿರ್ಬೋದು, ಅಂಚೆ ಮತ್ತು ತಂತಿ ಇಲಾಖೆ ಇತ್ಯಾದಿ ಒಂದು ಇಲಾಖೆಗಳನ್ನ ನಾವು ಇಲಾಖಾ ಉದ್ಯಮಿಗಳ ಒಂದು ಉದಾಹರಣೆಯಾಗಿ ನೋಡುವಂಥದ್ದು. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ವಾಟ್ ಆರ್ ದ ಫೀಚರ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಅಂದ್ರೆ ಈ ಒಂದು ಇಲಾಖಾ ಉದ್ಯಮಿಗಳ ಒಂದು ಲಕ್ಷಣಗಳನ್ನ ನೋಡೋದಾದ್ರೆ ದ ಫಾಲೋಯಿಂಗ್ ಆರ್ ದಿ ಫೀಚರ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಅಂದ್ರೆ ಇಲಾಖೆ ಉದ್ಯಮಿಗಳ ಒಂದು ಲಕ್ಷಣಗಳನ್ನ ಯಾವ್ಯಾವೆಲ್ಲ ಲಕ್ಷಣಗಳನ್ನ ಒಳಗೊಂಡಿದೆ ಅನ್ನೋಂಥದ್ದು ನೋಡೋದಾದ್ರೆ ಫಸ್ಟ್ ಒನ್ ಈಸ್ ಫಾರ್ಮೇಶನ್. ಸ್ಥಾಪನೆ ಅಂತ ಏನ್ ಕರಿತೀವಿ ನಾವು. These enterprises are established as the department of ministry and are considered part of or an extension of the ministry itself. ಅಂದ್ರೆ ಈ ಒಂದು ಇಲಾಖಾ ಉದ್ಯಮಿಗಳನ್ನ ಸ್ಥಾಪನೆ ಮಾಡುವಂಥದ್ದು ಸರ್ಕಾರದ ಒಂದು ಅಧೀನದಲ್ಲಿರುವಂಥದ್ದು, ಅಥವಾ ಸರ್ಕಾರ ಈ ಒಂದು ಇಲಾಖಾ ಉದ್ಯಮಿಗಳನ್ನ ಸ್ಥಾಪನೆ ಮಾಡುವಂಥದ್ದು, ಅಥವಾ ಈ ಉದ್ಯಮಿಗಳು ಸರ್ಕಾರಿ ಇಲಾಖೆಗಳಿಂದ ಅಥವಾ ಇಲಾಖೆಯ ಒಂದು ಭಾಗವಾಗಿ ಸ್ಥಾಪನೆ ಆಗುವಂಥದ್ದು. ಅಂದರೆ
ಇಲಾಖಾ ಉದ್ಯಮಿಗಳು ಸರ್ಕಾರದ ಒಂದು ಭಾಗವಾಗಿ ಅಥವಾ ಸರ್ಕಾರದ ಇಲಾಖೆಗಳಿಂದ ಅಥವಾ ಸರ್ಕಾರದ ಇಲಾಖೆ ಆಗಿರ್ಬೋದು ಅಥವಾ ಇಲಾಖೆಯ ಭಾಗವಾಗಿ ಈ ಒಂದು ಖಾಸಗಿ ಉದ್ಯಮಿಗಳು ಸ್ಥಾಪನೆ ಆಗುವಂಥದ್ದು. ಸೆಕೆಂಡ್ ಪಾಯಿಂಟ್, ನಿಯಂತ್ರಣ ಅಥವಾ ಕಂಟ್ರೋಲ್ ಅಂತ ಏನ್ ಕರಿತೀವಿ. ದ ಅಡ್ಮಿನಿಸ್ಟ್ರೇಷನ್ ಆಫ್ ದೀಸ್ ಅಂಡರ್ಟೇಕಿಂಗ್ಸ್ ಆರ್ ಡೈರೆಕ್ಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಕನ್ಸರ್ನ್ ಮಿನಿಸ್ಟರ್ ಆರ್ ಮಿನಿಸ್ಟ್ರಿ. ಅಂದ್ರೆ ಈ ಒಂದು ಇಲಾಖಾ ಉದ್ಯಮಿಗಳ ಒಂದು ನಿಯಂತ್ರಣ ಇರುತ್ತೆ ಅಥವಾ ಸಚಿವರು ಅಥವಾ ಸಚಿವಾಲಯದ ಅಧೀನದಲ್ಲಿರುತ್ತದೆ. ಅಂದ್ರೆ ಸರ್ಕಾರದಲ್ಲಿ ಆಡಳಿತವನ್ನ ನಡೆಸುವಂತಹ ಒಂದು ಸಚಿವರಾಗಿರ್ಬೋದು ಅಥವಾ ಈ ಒಂದು ಸಚಿವಾಲಯದ ಅಂದ್ರೆ ಸರ್ಕಾರದ ಸಚಿವಾಲಯದ ಒಂದು ಅಧೀನದಲ್ಲಿರುವಂಥದ್ದು. ಹಾಗಾಗಿ ಈ ಒಂದು ಇಲಾಖಾ ಉದ್ಯಮಿಗಳನ್ನ ನಾವು ಅಥವಾ ಈ ಒಂದು ಇಲಾಖಾ ಉದ್ಯಮಿಗಳು ಯಾವುದರಿಂದ ನಿರ್ವಹಿಸಲ್ಪಡುತ್ತೆ ಅಥವಾ ನಿಯಂತ್ರಿಸಲ್ಪಡುತ್ತೆ ಅಂತಂದ್ರೆ ಸರ್ಕಾರದ ಒಂದು ಸಚಿವರಾಗಿರ್ಬೋದು ಅಥವಾ ಸರ್ಕಾರದ ಒಂದು ಸಚಿವಾಲಯದ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಅಂದ್ರೆ the administration of these undertakings are directly under the control of concerned minister. ಅಂದ್ರೆ ಸಂಬಂಧಪಟ್ಟಂತಹ ಒಂದು ಸಚಿವರ ಒಂದು ನಿಯಂತ್ರಣದಲ್ಲಿರ್ಬೋದು ಅಥವಾ ಸಚಿವಾಲಯದ ನಿಯಂತ್ರಣದಲ್ಲಿರುವಂಥದ್ದು. ಮೂರನೇ ಪಾಯಿಂಟ್ ಅಂದ್ರೆ ಕ್ಯಾಪಿಟಲ್. ದ ಥರ್ಡ್ ಪಾಯಿಂಟ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಇಸ್ ಕ್ಯಾಪಿಟಲ್. ಅಂದ್ರೆ ಬಂಡವಾಳ. ದ ರಿಕ್ವೈರ್ಡ್ ಕ್ಯಾಪಿಟಲ್ ಈಸ್ ಪ್ರೊವೈಡೆಡ್ ಬೈ ದ ಗೌರ್ಮೆಂಟ್ ಇನ್ ದ ಆನ್ಯುಯಲ್ ಬಜೆಟ್. ನಾವು ಮುಂಗಡ ಪತ್ರ ಅಂತ ಏನ್ ಕರಿತೀವಿ ಅಥವಾ ಬಜೆಟ್ ಅಂತ ಏನ್ ಕರಿತೀವಿ, ಈ ಒಂದು ಬಜೆಟ್ ಅಲ್ಲಿ ಈ ಒಂದು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅಥವಾ ಇಲಾಖಾ ಉದ್ಯಮಿಗಳಿಗೆ ಬೇಕಾಗಿರುವಂತಹ ಬಂಡವಾಳವನ್ನ ಒದಗಿಸಲಾಗುತ್ತೆ. ಯಾಕಂದ್ರೆ ಸರ್ಕಾರದ ಒಂದು ಅಧೀನದಲ್ಲಿರುವಂತಹ ಒಂದು ಉದ್ಯಮಿಗಳಾಗಿರೋದ್ರಿಂದ ಸರ್ಕಾರದ ಒಂದು ಪ್ರತಿ ವರ್ಷದ ಏನ್ ಮುಂಗಡ ಪತ್ರ ಅಥವಾ ಬಜೆಟ್ ಅಂತ ಏನ್ ಕರಿತೀವಿ, ಆ ಬಜೆಟ್ ಅಲ್ಲಿ ಅವುಗಳಿಗೆ ಬೇಕಾದಂತಹ ಅಥವಾ ಅವುಗಳಿಗೆ ಅವಶ್ಯಕವಿರುವಂತಹ ಒಂದು ಹಣಕಾಸಿನ ಒಂದು ಸಹಾಯವನ್ನ ಅಥವಾ ಹಣಕಾಸಿನ ಒಂದು ಸಹಾಯವನ್ನ ಸರ್ಕಾರವೇ ಅವುಗಳಿಗೆ ನೀಡುವಂಥದ್ದು. ಇವುಗಳಿಗೆ ಅವಶ್ಯಕವಿರುವ ಹಣಕಾಸನ್ನ ಪ್ರತಿ ವರ್ಷ ಮುಂಗಡ ಪತ್ರದಲ್ಲಿ ಕಾಯ್ದಿರಿಸಲಾಗಿರುತ್ತದೆ. ಅಂದ್ರೆ ಪ್ರತಿ ವರ್ಷ ಬಜೆಟ್ ಅಂತ ಮಂಡನೆ ಆದಾಗ ಇಲಾಖಾ ಉದ್ಯಮಿಗಳಿಗೆ ಅಗತ್ಯವಾದಂತಹ ಒಂದು ಬಂಡವಾಳವನ್ನ ಕಾಯ್ದಿರಿಸುವಂಥದ್ದು ಅಂದ್ರೆ ರಿಸರ್ವ್ ಮಾಡುವಂಥದ್ದು ಮತ್ತು ಅವಶ್ಯವಿರುವ ಬಂಡವಾಳವನ್ನ ಸರ್ಕಾರಿ ಖಜಾನೆಯಿಂದ ಒದಗಿಸಲಾಗುತ್ತೆ. ಅಂದ್ರೆ ಖಾಸಗಿ ಇಲಾಖಾ ಉದ್ಯಮಿಗಳಿಗೆ ಬೇಕಾಗುವಂತಹ ಒಂದು ಬಂಡವಾಳವನ್ನ ಸರ್ಕಾರಿ ಖಜಾನೆಯಿಂದನೇ ಈ ಒಂದು ಸಂಸ್ಥೆಗಳಿಗೆ ನೀಡಲಾಗುವಂಥದ್ದು.